ನಮಸ್ಕಾರ ಎಲ್ಲರಿಗೂ. ಮೇಷ್ಟ್ರು ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷ ಪಾಠದ ಜೊತೆ ಆಟ, ಆಟದ ಜೊತೆ ಪಾಠ ನಿಮಗೆಲ್ಲ ಅಭ್ಯಾಸ ಆಗೇ ಇದೆ. ಕಳೆದ ಸುಮಾರು ವರ್ಷಗಳಲ್ಲಿ ಅನೇಕ ಇತರ ಶಾಲಾ ಕಾಲೇಜುಗಳಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಕೊಂಡೇ ಬಂದಿರೋದು ದೀಪಶಿಖಾ ಸಂಸ್ಥೆಯ ಒಂದು ಹೆಗ್ಗಳಿಕೆ. ಈ ಸಲದ ವಿಶೇಷ ಏನು ಗೊತ್ತಾ? ದೀಪಶಿಖಾ ಸಂಸ್ಥೆ ನನ್ನ ನೆಚ್ಚಿನ ಶಾಲೆಯಲ್ಲಿ ಹಿಮಾಂಶು ಜ್ಯೋತಿ ಕಲಾ ಪೀಠ, ಈ ಶಾಲೆಯಲ್ಲಿ ಇಲ್ಲಿನ ಪ್ರೌಢಶಾಲಾ ಮತ್ತು 7ನೇ ಹಾಗೂ 6ನೇ ತರಗತಿ ಮಕ್ಕಳನ್ನು ಕೂಡ ಸೇರಿಸಿಕೊಂಡು ಹೊರಾಂಗಣ ಸುಂದರ ಪ್ರಕೃತಿಯ ನಡುವೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆಂಗ್ಲದಲ್ಲಿ ಅದರ ಹೆಸರು ನಿಮಗಾಗಲೇ ಗೊತ್ತಿದೆ, ಪ್ರವಾಸ್ ಔಟ್ಡೋರ್ ಲರ್ನಿಂಗ್ ಪ್ರೋಗ್ರಾಮ್ 2025. ದೇಶ ಸುತ್ತು ಕೋಶ ಓದು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಅಂಶ ಅಲ್ವೇ? ಹಾಗಾಗಿ ನಮ್ಮಲ್ಲಿ ಕೋಶಗಳನ್ನು ಶಾಲೆಯಲ್ಲಿ, ಕಾಲೇಜುಗಳಲ್ಲಿ 4 ಗೋಡೆಗಳ ನಡುವೆ ನಾವು ಓದ್ತಾನೆ ಬರ್ತಿದ್ದೀವಿ. ಆದರೆ ದೇಶ ಎಷ್ಟು ಮಟ್ಟಿಗೆ ಸುತ್ತಿದ್ದೀವಿ? ದೇಶ ಅಂದ ಕೂಡಲೇ ಭಾರತವನ್ನು ಬಿಟ್ಟು ಹೋಗಿ ವಿದೇಶಗಳು ಅಥವಾ ಇನ್ನಿತರ ಯಾವುದೋ ಕಾಣದ ದೇಶ ಅಂತ ಅರ್ಥ ಅಲ್ಲ. ನಮ್ಮದೇ ದೇಶ, ನಮ್ಮದೇ ಜಾಗ, ಅಕ್ಕಪಕ್ಕ ಆಗಿರ್ಬೋದು, ನಮ್ಮ ಮನೆಯಲ್ಲೇ ಆಗಿರಬಹುದು, ಅಥವಾ ಸ್ವಲ್ಪ ಮನೆಯಿಂದ ದೂರ ಆಗಿರಬಹುದು, ಅಲ್ಲೂ ಕೂಡ ತುಂಬ ಕಲಿಕೆಗಳಾಗುತ್ತೆ. ಎಷ್ಟೋ ಸಲ ನಮಗೆ ಅಲ್ಲಿಯ ಆ ರೀತಿಯ ಕಲಿಕೆಗಳೇ ಜೀವನಕ್ಕೆ ಬಹಳ ಮುಖ್ಯ ಉದ್ದೇಶ ಆಗುತ್ತೆ. ಇಂಥ ಒಂದು ಕಲಿಕೆಯ ಒಂದು ಸುಸಂದರ್ಭ ಈ ಸಲ ಬಂದಿದೆ. ಅದನ್ನೇ ಹೇಳೋಕೆ ಹೊರಟಿದ್ದೀನಿ. ಪ್ರವಾಸ್. ಈ ಪ್ರವಾಸ ಇದೆಯಲ್ಲ, ಕೋಶದಲ್ಲಿ ಓದಿದ್ದನ್ನು ದೇಶದಲ್ಲಿ ಕಾಣುವ ಒಂದು ಪ್ರಯತ್ನ. ಈಗಾಗಲೇ ಸುಮಾರು 32 ವಿದ್ಯಾರ್ಥಿಗಳು, ನಮ್ಮ ಹಿಮಾಂಶು ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಇಷ್ಟಪಟ್ಟಿದ್ದಾರೆ. ಕಾರ್ಯಕ್ರಮ ಏನು, ಎಂದು, ಹೇಗೆ ಅನ್ನೋದನ್ನೆಲ್ಲ ಈಗಾಗಲೇ ನಾವು ಶಾಲೆಯಲ್ಲಿ ವಿತರಿಸಲಾಗಿದೆ. ಏಪ್ರಿಲ್ ತಿಂಗಳ 14 ಮತ್ತು 15 ಸೋಮವಾರ ಹಾಗೂ ಮಂಗಳವಾರ ಈ ಪ್ರವಾಸ್ ಔಟ್ಡೋರ್ ಲರ್ನಿಂಗ್ ಪ್ರೋಗ್ರಾಮ್ ದೀಪಶಿಖಾ ಸಂಸ್ಥೆ ಹಿಮಾಂಶು ಜ್ಯೋತಿ ಕಲಾ ಪೀಠ ಶಾಲೆಯೊಂದಿಗೆ ಕೈ ಜೋಡಿಸಿ ಹಮ್ಮಿಕೊಂಡಿದೆ. ಈಗಾಗಲೇ ಹೇಳಿದಂತೆ ಈ 2 ದಿನ ಹಾಗೂ 1 ರಾತ್ರಿಯ ಕಾಲವನ್ನು ಪ್ರಕೃತಿಯ ಮಧ್ಯೆ ನಾವು ಕಳೆಯಲಿದ್ದೇವೆ. On 14th and 15th of this April 2025, Deepshikha Trust along with Himanshu Jyoti Kala Peetha has organized this Pravas outdoor learning program. On these 2 days and 14th night, we are going to spend amidst nature. ಕನಕಪುರದ ಹತ್ತಿರ ಇರುವಂತಹ ಸುಂದರವಾದ ಒಂದು ತಾಣದಲ್ಲಿ 14ನೇ ತಾರೀಕು ಬೆಳಿಗ್ಗೆ ಹಿಮಾಂಶು ಜ್ಯೋತಿ ಕಲಾ ಪೀಠ ಶಾಲೆಯಿಂದ ಸುಮಾರು 6 ಗಂಟೆಗೆ ನಾವು ಹೊರಟು 1-1.5 ಗಂಟೆ ಪ್ರಯಾಣವನ್ನು ಮಾಡಿ ಕನಕಪುರವನ್ನು ತಲುಪ್ತೇವೆ. ಕನಕಪುರದಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಈ ಸುಂದರವಾದ ಪ್ರಕೃತಿಯ ತಾಣ, ಬೆಟ್ಟಗಳ ನಡುವೆ ಕೆರೆಗಳ ದಡದಲ್ಲಿ ಇರುವಂಥ ಈ ಒಂದು ಸುಂದರ ತಾಣಕ್ಕೆ ತಲುಪಿ ಅಲ್ಲಿ ಅನೇಕ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಆ ಭೂಮಿಯ ಮೇಲೆ ಆಡುವಂತಹ ಚಟುವಟಿಕೆಗಳು, ಹಗ್ಗದ ಮೇಲೆ ನಡೆಯುವಂಥದ್ದು, ಜಿಪ್ ಲೈನಿಂಗ್, ಟ್ರೆಕ್ಕಿಂಗ್, ಬೌಲ್ಡರಿಂಗ್, ಈ ಎಲ್ಲ ರೀತಿಯಾದಂತಹ ಚಟುವಟಿಕೆಗಳನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕೆಸರುಗದ್ದೆಯಲ್ಲಿ ಆಡುವಂಥದ್ದು, ಕೆರೆಯಲ್ಲಿ ದೋಣಿಯ ವಿಹಾರ, ಈಜುವುದು, ಮರದ ಮೇಲಿನಿಂದ ಕೆರೆಯ ಮಧ್ಯಕ್ಕೆ ಹಾರಿ ಸರಿದು ಬರುವಂಥದ್ದು, ಹೀಗೆ ಸಾಕಷ್ಟು ಆಟಗಳು, ಸಾಕಷ್ಟು ಸಾಹಸಮಯ ಕ್ರೀಡೆಗಳನ್ನು ನಾವು ಪ್ರಯೋಗ ಮಾಡಲಿದ್ದೇವೆ. ಅಂದರೆ ನಮ್ಮ ದೇಹ ಮತ್ತು ಮನಸ್ಸು ಎಷ್ಟರ ಮಟ್ಟಿಗೆ ಇವನ್ನೆಲ್ಲ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನು ನಾವು ಶೈಕ್ಷಣಿಕವಾಗಿ ದಿ ಔಟ್ಡೋರ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಯಾಕೆ ಇಟ್ಟಿವಿ ಅಂದರೆ, ಜೀವನದಲ್ಲಿ ನಮ್ಮನ್ನು ತುಂಬ ಶಾರೀರಿಕವಾಗಿಯೂ ಗಟ್ಟಿ ಮಾಡುತ್ತೆ, ಮಾನಸಿಕವಾಗಿಯೂ ಗಟ್ಟಿ ಮಾಡುತ್ತೆ. ಹಾಗಾಗಿ 2 ದಿನಗಳು ತಾವೆಲ್ಲ
ನಮ್ಮ ಜೊತೆ ಬಂದಿದ್ದೀರಿ, 32 ಜನ ಬಂದಿದ್ದೀರಿ. ಇನ್ನೊಂದು 15 ಜನ ಬಂದರೆ ತುಂಬ ಚೆನ್ನಾಗಿರುತ್ತೆ. 15 ಜನಕ್ಕೆ ಜಾಗ ಇರೋದು. ಈಗಾಗಲೇ 33 ಸೀಟರ್ ಒಂದು ಬಸ್ ತುಂಬಿದೆ. ಒಂದು 4-5 ಜನ ತುಂಬ ಇಷ್ಟಪಟ್ಟು ಬಂದಿದ್ದಾರೆ. ಅವರಿಗಾಗಿ ನಾವು ಇಲ್ಲ ಅಂತ ಹೇಳೋದ್ರ ಬದಲು ಇನ್ನೊಂದು 10 ಜನ ಬಂದರೆ ನಿಮಗೆ ಒಂದು ಬಹಳ ಸುಂದರವಾದಂಥ ಅವಕಾಶವೂ ಸಿಗಲಿದೆ. ಹಾಗೆ ಒಂದು ಜೀವನದ ಒಂದು ಅನುಭವವೂ ಕೂಡ ನಿಮಗೆ ಅದು ಆಗಲಿದೆ ಎನ್ನುವ ಒಂದು ಆಸೆ ನಮ್ಮದು. ಸೊ ದೇರ್ ಫೋರ್ ಹಾರ್ಡ್ಲಿ ಅನದರ್ 15 ಸೀಟ್ಸ್ ಆರ್ ಅವೈಲಬಲ್. ಮೊದಲು ಬಂದವರಿಗೆ 25 ಜನಕ್ಕೆ ಒಂದು ಸರ್ಪ್ರೈಸ್ ಅಂತ ಹೇಳಿದ್ವಲ್ಲ, ಅದು ಕೂಡ ಸಿದ್ಧವಾಗಿದೆ. ನೋಡಿ, ಇನ್ನೊಂದು 15 ಜನ ನೀವು ಯಾರಾದರೂ ಬೇಗ ಬರೋರಿದ್ದರೆ ಖಂಡಿತ ಬನ್ನಿ. ದಿನಾಂಕ ಈಗಾಗಲೇ ನಾನು ಮತ್ತೊಮ್ಮೆ ಹೇಳ್ತೇನೆ, 14 ಮತ್ತು 15 ಇದೇ ಏಪ್ರಿಲ್ ತಿಂಗಳ ಸೋಮವಾರ ಮತ್ತು ಮಂಗಳವಾರ 14-15 ನಾವು ಭೇಟಿಯಾಗೋಣ. ಪ್ರಕೃತಿಯ ಮಧ್ಯೆ ನಲಿಯುತ್ತಾ, ಹಾಡುತ್ತಾ, ಕುಣಿಯುತ್ತಾ ಜೀವನದ ಕೌಶಲ್ಯವನ್ನು ಕಳೆಯೋಣ. ಬರ್ತೀರಲ್ಲ? ವೇರಿಂಗ್ ಫಾರ್ ಯು. ಆಲ್ ದಿ ಬೆಸ್ಟ್. ಶುಭವಾಗಿ.